We think that Jesus did not need grace. ನಮಗನ್ಸುತ್ತೆ ಯೇಸು ಸ್ವಾಮಿಗೆ ಕೃಪೆ ಬೇಕಾಗಿರಲಿಲ್ಲ. Because many Christians have taught grace means God freely forgives us. ಬಹಳಷ್ಟು ಜನರಿಗೆ ಈ ತರ ಬೋಧಿಸಲಾಗಿದೆ, ಕೃಪೆ ಅಂದ್ರೆ ದೇವರು ಉಚಿತವಾಗಿ ಕ್ಷಮಿಸಿಬಿಡ್ತಾರೆ ಅಂತ. But that's not the real meaning of grace. ಅದು ನಿಜವಾದ ಅರ್ಥವಲ್ಲ ಕೃಪೆದು. See in the same verse, Hebrews 4:15. ಇಬ್ರಿಯ 4:15 ಏನು ಹೇಳುತ್ತೆ? Jesus was tempted like us, so he did not sin. ಇಲ್ಲಿ And even though he is tempted like us, he did not sin. ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾಡಲಿಲ್ಲ ಯೇಸು ಅಂತ ಹೇಳುತ್ತೆ. And then you say, therefore what? ಅದರಿಂದ ಏನು? ಆದುದರಿಂದ it says in the next verse. ಮುಂದಿನ ವಚನದಲ್ಲಿ ಇದೆ, therefore ಆದುದರಿಂದ we also can go to the throne of grace. ಇಲ್ಲಿ ಕೂಡ ನಾವು ಕೂಡ ಆ ಕೃಪೆಯ ಆಸನಕ್ಕೆ ಹೋಗಬಹುದು ಅಂತ ಹೇಳುತ್ತೆ. So that we can receive mercy and grace in our time of need. ನಮ್ಮ ಸಮಯೋಚಿತ ಸಹಾಯಕ್ಕಾಗಿ ಕರುಣೆಯನ್ನು, ಕೃಪೆಯನ್ನು, ದಯೆಯನ್ನು ಹೊಂದಬಹುದು ಅಂತ. First mercy. ಮೊದಲು ಕರುಣೆ. That is for forgiveness of our past sins. ಅದರ ಅರ್ಥ ನಮ್ಮ ಹಿಂದಿನ ಪಾಪಗಳಿಗೆ ಕ್ಷಮಾಪಣೆ. Jesus did not need mercy from his father. ಯೇಸು ಸ್ವಾಮಿಗೆ ತನ್ನ ತಂದೆಯಿಂದ ಕರುಣೆಯ ಅವಶ್ಯಕತೆ ಇರಲಿಲ್ಲ. Because he never sinned. ಯಾಕೆಂದ್ರೆ ಆತ ಯಾವತ್ತೂ ಪಾಪ ಮಾಡಿಲ್ಲ. Why do we need mercy? ಯಾಕೆ ನಮಗೆ ಕರುಣೆ ಬೇಕು? We need it every day. ನಮಗೆ ಪ್ರತಿ ದಿವಸ ಅವಶ್ಯಕತೆ ಇದೆ. Because in some way we are sinning every day. ಯಾಕೆಂದ್ರೆ ಯಾವುದೋ ಒಂದು ತರದಲ್ಲಿ ನಾವು ಪಾಪ ಮಾಡ್ತಾನೆ ಇರ್ತೀವಿ. Most of the time without realizing it. ನಮಗೆ ಗೊತ್ತಿಲ್ಲದೆ ಕೆಲವು ಸಲ ನಾವು ಪಾಪ ಮಾಡ್ತಾ ಇರ್ತೀವಿ. So we need mercy every day. ನಮಗೆ ಆ ಕರುಣೆಯ ಅವಶ್ಯಕತೆ ಇದೆ. Jesus did not need that. ಆದರೆ ಯೇಸು ಸ್ವಾಮಿಗೆ ಅದು ಅವಶ್ಯಕತೆ ಇರಲಿಲ್ಲ. But grace, ಆದರೆ ಕೃಪೆ Jesus needed. ಯೇಸು ಸ್ವಾಮಿಗೆ ಅವಶ್ಯಕತೆ ಇತ್ತು. We can put it like this. ನಾವು ಈ ತರ ಹೇಳಬಹುದು, mercy is for the past, ಕರುಣೆ ಹಿಂದಿನ ಜೀವಿತಕ್ಕೆ, grace is for the future. ಕೃಪೆ ಮುಂದಿನ ಜೀವಿತಕ್ಕೆ. For the past means any failure. ಹಿಂದಿನ ಜೀವಿತ ಅಂದ್ರೆ ಯಾವುದೇ ಒಂದು ಸೋಲುಗಳು. Whole past life I need mercy, forgiveness of sins. ನನ್ನ ಎಲ್ಲ ಹಿಂದಿನ ಜೀವಿತಕ್ಕೆ ಕ್ಷಮೆ ಬೇಕಾಗಿದೆ. And if this morning I failed, I need mercy for that also. ನಾನು ಇವತ್ತು ಬೆಳಗ್ಗೆ ನಾನು ಸೋತೆ, ಅದಕ್ಕೆ ಕೂಡ ಕರುಣೆ ನನಗೆ ಅವಶ್ಯಕತೆ ಇದೆ. But grace is for the future that I don't sin. ಕೃಪೆ ಅನ್ನುವಂಥದ್ದು ಮುಂದಿನ ಜೀವಿತಕ್ಕೆ ನಾನು ಮುಂದೆ ಪಾಪ ಮಾಡಬಾರದು ಅಂತ. Let me repeat that. ಅದನ್ನ mercy is for forgiving our past sins. ಕರುಣೆ ಅನ್ನುವಂಥದ್ದು ನನ್ನ ಹಿಂದಿನ ಜೀವಿತದ ಕ್ಷಮೆಗಾಗಿ. Grace is to help me to overcome sin in the future. ಕೃಪೆ ನನ್ನ ಮುಂದಿನ ಜೀವಿತದಲ್ಲಿ ಪಾಪದ ಮೇಲೆ ಜಯವನ್ನು ಹೊಂದಲಿಕ್ಕೆ. If I sin again, I need mercy. ಮತ್ತೆ ನಾನು ಪಾಪದಲ್ಲಿ ಬಿದ್ದರೆ ಅದಕ್ಕೆ ಆ ಸಮಯದಲ್ಲಿ ಕರುಣೆ ಅವಶ್ಯಕತೆ. So here it says Jesus was tempted like us. ಯೇಸು ಸ್ವಾಮಿ ನಮ್ಮಂತೆ ಶೋಧನೆಗೆ ಗುರಿಯಾದ. But he did not sin. ಅದು ಪಾಪ ಮಾಡಲಿಲ್ಲ. Therefore, ಆದ್ದರಿಂದ let us get the same grace that he got. ನಾವು ಕೂಡ ಆತನಿಗೆ ಸಿಕ್ಕಂತ ಕೃಪೆಯನ್ನು ಹೊಂದಿಕೊಳ್ಳೋಣ. Let us come with boldness to the throne of grace. ಈ ಒಂದು ಕೃಪಾಸನಕ್ಕೆ ನಾವು ಧೈರ್ಯವಾಗಿ ಬರೋಣ. And get the same grace to help us, verse 16, in our time of need. ನಮ್ಮ ಸಮಯೋಚಿತ ಸಹಾಯವಾದಂತೆ ಆ ಕೃಪೆಯನ್ನು ದೇವರಿಂದ ಹೊಂದಿಕೊಳ್ಳೋಣ. It's not talking about our financial need. ನಮಗೆ ಆರ್ಥಿಕ ಅವಶ್ಯಕತೆ ಬಗ್ಗೆ ಮಾತಾಡ್ತಾ ಇಲ್ಲ. It's not talking about need for healing. ನಮಗೆ ಒಂದು ಸ್ವಸ್ಥತೆ ಹೊಂದಬೇಕು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. It's talking about the same thing mentioned in the previous verse, temptation. ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದೆ? ಹಿಂದೆ ನಮೂದಿಸಿದ ವಾಕ್ಯದಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿರೋದು. When we are tempted, we are needy, we need help. ನಮಗೆ ಶೋಧನೆಗೆ ಗುರಿಯಾದಾಗ ನಮಗೊಂದು ಸಹಾಯ ಬೇಕಿದೆ. And Jesus got help, we can get the same help. ಯೇಸು ಸ್ವಾಮಿಗೆ ಆ ಸಹಾಯ ಸಿಕ್ತು, ನಮಗೂ ಸಿಗುತ್ತೆ ಆ ಸಹಾಯ. So people say, how do you say that Jesus got grace? ಜನ ಹೇಳ್ತಾರೆ, ಓ ಯೇಸು ಸ್ವಾಮಿಗೆ ಕೃಪೆ ಸಿಕ್ತು ಅಂತ ಹೇಗೆ ಹೇಳ್ತೀರಾ? See, most Christians who do not believe that Jesus got grace, they only think we need grace. ಬಹಳಷ್ಟು ಜನರು ಕ್ರೈಸ್ತರು ಹೀಗೆ ಅನ್ಕೊಂತಾರೆ, ಯೇಸು ಸ್ವಾಮಿಗೆ ಕೃಪೆ ಬೇಕಾಗಿರ್ಲಿಲ್ಲ, ನಮಗ್ ಮಾತ್ರ ಕೃಪೆ ಬೇಕು ಅಂತ. I'll tell you why they believe that. ಯಾಕೆ ಅವರು ಹೇಳ್ತಾರೆ ಹಾಗೆ ನಂಬ್ತಾರೆ ಅಂತ? Because they don't read the Bible carefully. ಯಾಕಂದ್ರೆ ಅವರು ದೇವರ ವಾಕ್ಯವನ್ನ ಜಾಗರೂಕವಾಗಿ ಓದೋದಿಲ್ಲ. They read it so fast and so carelessly. ಯಾವುದೇ ಜಾಗೃತೆ ಇಲ್ಲದೆ ಲಕ್ಷ್ಯ ಕೊಡದೇನೆ ಓದ್ಬಿಡ್ತಾರೆ, ಅದರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ. See Luke's Gospel, ಲೂಕನ ಸುವಾರ್ತೆ and chapter 2, 2ನೇ ಅಧ್ಯಾಯ,
we read that as Jesus grew up in Bethlehem. ಇಲ್ಲಿ ಬೆತ್ಲೆಹೇಮ್, No, he was born in Bethlehem, he grew up in Nazareth. ನಜರೇತಿನಲ್ಲಿ ಬೆಳೆದನು, ಆದರೆ ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದನು. And see what it says about his growth in verse 39, Luke 2:39. 39ನೇ ವಚನದಲ್ಲಿ ಏನು ಬರ್ತಿದೆ ನೋಡೋಣ. ಲೂಕ 2:39. In the city of Nazareth. ನಜರೇತಿನಲ್ಲಿ ಬೆಳೆದನು. Verse 30, he continued to grow and become strong. ಆತನು ಬೆಳೆದು ಬಲ ಹೊಂದಿದನು, ಬಲಗೊಂಡು. And he increased in wisdom. ಆತನು ಜ್ಞಾನದಲ್ಲಿ ಬೆಳೆದನು. From the time he was a child. ಅವನು ಮಗುವಾಗಿದ್ದ ಬಾಲಕನಾಗಿದ್ದಾಗಲಿಂದ. And what was upon him? ಆತನ ಮೇಲೆ ಏನಿತ್ತು? The grace of God was upon him. ದೇವರ ಕೃಪೆಯು ಆತನ ಮೇಲಿತ್ತು. It's so clear. ಇದು ಸ್ಪಷ್ಟವಾಗಿದೆ. Jesus received grace. ಯೇಸು ಸ್ವಾಮಿ ಕೃಪೆಯನ್ನು ಸ್ವೀಕರಿಸಿದ. And if you get grace, ಆತನಿಗೆ ಕೃಪೆ ಹೊಂದಿದರೆ what happens? ಏನಾಗುತ್ತೆ? You overcome sin. ಪಾಪವನ್ನು ಜಯಗಳಿಸಬಹುದು. See Romans 6 verse 14. ರೋಮ 6:14 ನಾವು ನೋಡೋಣ. It's a very important verse. ಬಹಳ ಮುಖ್ಯವಾದ ವಚನ. Remember this verse always. ಯಾವಾಗಲೂ ಈ ವಚನವನ್ನು ನೆನಪಿಟ್ಟುಕೊಳ್ಳಿ. Sin shall not be master over you. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. Because you're not under law but under grace. ಯಾಕಂದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಾ. So if I'm under law, ನಾನು ಧರ್ಮಶಾಸ್ತ್ರದ ಕೆಳಗಿದ್ರೆ, law is over me. ಆ ಒಂದು ಧರ್ಮಶಾಸ್ತ್ರ ನನ್ನ ಮೇಲಿದೆ. I'll keep on sinning. ನಾನು ಪಾಪದಲ್ಲಿ ಬೀಳ್ತಾ ಇರ್ತೀನಿ. Because the law only says don't do this, don't do this, don't do this. ಧರ್ಮಶಾಸ್ತ್ರ ಏನು ಹೇಳುತ್ತೆ? ನೀನು ಇದು ಮಾಡಬಾರ್ದು, ಇದು ಮಾಡಬಾರ್ದು, ಇದು ಮಾಡಬಾರ್ದು. But I still do it. ಆದ್ರೆ ಅದನ್ನ ಮಾಡ್ತೀನಿ ನಾನು. I know it's wrong. ಅದನ್ನ ತಪ್ಪು ಅಂತ Because ಗೊತ್ತು. the law tells me it's wrong. ಅದು ಧರ್ಮಶಾಸ್ತ್ರ ಏನು ಹೇಳುತ್ತೆ? ಇದು ತಪ್ಪು ಅಂತ ಹೇಳುತ್ತೆ. Don't get angry. ನೀನು ಕೋಪ ಮಾಡ್ಕೊಳ್ಬೇಡ. But I do it. ನಾನು ಮಾಡ್ತೀನಿ. I'm under law, I keep on sinning. ನಾನು ಆ ಧರ್ಮಶಾಸ್ತ್ರದ ಕೆಳಗಡೆ ಇದ್ದೀನಿ, ಆದ್ರೆ ಪಾಪ ಮಾಡ್ತಾ ಇದ್ದೀನಿ. But when you come under grace, ನಿನ್ನ ಮೇಲೆ ಕೃಪೆ ಬಂದಾಗ, that helps me when I'm tempted to get angry. ನಾನು ಕೋಪ ಮಾಡ್ಕೊಳ್ಳೋಕೆ ಶೋಧನೆಗೆ ಒಳಗಾದಾಗ ಅದು ಸಹಾಯ ಸಿಗುತ್ತೆ ನನಗೆ. If grace is upon us, we don't sin. ಕೃಪೆಯು ನನ್ನ ಮೇಲಿದ್ರೆ ನಾನು ಪಾಪ ಮಾಡೋದಿಲ್ಲ. That is Romans 6:14. ಅದು ರೋಮ 6:14. When we are under grace means grace of God is upon us. ಕೃಪೆಯ ಕೆಳಗೆ ಅಂದ್ರೆ ನಾವು ಕೃಪೆಯು ನಮ್ಮ ಮೇಲೆ ಇರುವಂತದ್ದು. It's like saying if you stand under this roof, if this is grace, then the rain cannot fall on my head. ಇದು ಈ ಒಂದು ಛಾವಣಿ ಕೆಳಗಡೆ ನಾವು ಇದ್ದೀವಿ ಅಂದ್ರೆ ಅದರ ಅರ್ಥ ಮಳೆ ಬಿದ್ದರೆ ನಮ್ಮ ಮೇಲೆ ಬೀಳೋದಿಲ್ಲ. Any amount of rain. ಎಷ್ಟೇ ಮಳೆ ಬಂದರೂ ಪರವಾಗಿಲ್ಲ ಹೊರಗಡೆ. This is grace. I will not get wet. ನಾನು ನೆನೆದು ಹೋಗೋದಿಲ್ಲ, ಯಾಕೆಂದ್ರೆ ಇದು ಛಾವಣಿ ಇದೆ. If you are under grace, you will not sin. ಕೃಪೆಯ ಕೆಳಗಡೆ ಇದ್ರೆ ನೀವು ಪಾಪ ಮಾಡೋದಿಲ್ಲ. And what did we read once again in Luke chapter 2? ಲೂಕ 2ರಲ್ಲಿ ನಾವು ಏನು ಓದಿದ್ವಿ? We read there in Luke's Gospel in chapter 2 and verse 40. ಲೂಕ 2:40ರಲ್ಲಿ ಏನು ಓದಿದ್ವಿ? Grace of God was upon Jesus. ದೇವರ ಕೃಪೆಯು ಯೇಸುವಿನ ಮೇಲಿತ್ತು ಅಂತ. And when you're under grace, you don't sin. ನೀವು ಕೃಪೆಯ ಕೆಳಗಡೆ ಇದ್ರೆ ಪಾಪ ಮಾಡೋದಿಲ್ಲ. It's so clear. ಬಹಳ ಸ್ಪಷ್ಟವಾಗಿದೆ. That's why he did not sin. ಅದಕ್ಕಾಗಿ ಅದನ್ನು ಪಾಪ ಮಾಡಲಿಲ್ಲ. Not because he was God. ದೇವರಾಗಿದ್ದನೋ ಅಂತ ಅಲ್ಲ. ಅದಕ್ಕಾಗಿ supposing Jesus came here as God. ಉದಾಹರಣೆಗೆ ಯೇಸು ಸ್ವಾಮಿ he came here as God, but supposing he did everything in the power of God. ಆತನು ಎಲ್ಲ ಕಾರ್ಯಗಳನ್ನು ದೇವರ ಬಲದಿಂದ ಮಾಡಿದ್ರೆ, then we cannot follow him. ಆತನನ್ನು ಹಿಂಬಾಲಿಸಲು ಸಾಧ್ಯವಾಗೋದಿಲ್ಲ. So many times Jesus said, follow me, follow me, follow me. ಬಹಳಷ್ಟು ಸಲ ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಹಿಂಬಾಲಿಸಿ ಹಿಂಬಾಲಿಸಿ ಅಂತ. But how can you follow him if he had lived in the power of God? ದೇವರ ಬಲದಿಂದ ಆತನು ಜೀವಿಸ್ತಾ ಇದ್ರೆ ಆತನನ್ನು ಹಿಂಬಾಲಿಸೋದು ಹೇಗೆ? I say, Lord, I cannot follow you. ನಾನು ಹೇಳ್ತೀನಿ, ಕರ್ತನೇ, ನಿನ್ನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. You used your power as God to live on this earth. How can I follow you? I'm not God. ನೀನು ದೇವರ ಬಲವನ್ನ ನೀನು ಉಪಯೋಗಿಸಿ ನೀನು ಜೀವಿಸಿದೆ, ಅದು ನನ್ನಲ್ಲಿ ಇಲ್ಲ, ನನ್ನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. The devil has blinded the minds of almost all believers. ಬಹಳಷ್ಟು ಎಲ್ಲ ವಿಶ್ವಾಸಿಗಳಲ್ಲೂ ಹೆಚ್ಚಿನ ಅಂಶ ವಿಶ್ವಾಸಿಗಳಲ್ಲಿ ಈ ತರದ ತಪ್ಪನ್ನ ಬೋಧಿಸಿ ಕುರುಡರನ್ನಾಗಿ ಮಾಡಿಬಿಟ್ಟಿದ್ದಾನೆ ಸೈತಾನ. You cannot follow Jesus. He was God on earth. ಏನ್ ಹೇಳ್ತಾನೆ ಸೈತಾನನು? ಆತನು ದೇವರಾಗಿದ್ದನು, ಆತನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. I know he was God on earth, but he did not use that power when he fought against sin. ಹೌದು, ಪಾಪದ ವಿರುದ್ಧವಾಗಿ ಆತನು ಆ ದೇವರ ಬಲವನ್ನು ಉಪಯೋಗಿಸಲಿಲ್ಲ. Let me use an example. ಒಂದು ಉದಾಹರಣೆಯನ್ನು ಉಪಯೋಗಿಸಬೇಕು. Supposing an angel comes from heaven. ಒಂದು ದೇವದೂತನು ಆಕಾಶದಿಂದ ಬಂದು and swims across a river with his wings. ಆತನ ರೆಕ್ಕೆಯಿಂದ ಆ ಒಂದು ನದಿಯನ್ನು ಈಜಿ ಮುಂದೆ ಹೋದನು. And says to me, follow me.
ಅದು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಾಗ what will I say? ನಾನು ಏನು ಹೇಳ್ತೀನಿ, What will you say? ನೀವು ಏನು ಹೇಳ್ತೀರಾ? The angel says, follow me across this river. ಓ, ಈ ಒಂದು ನದಿಯನ್ನು ನಾನು ದಾಟಿ ಬಿಟ್ಟು ನನ್ನಿಂದ ಬಾ ಅಂತ ಹೇಳಿದ್ರೆ, You don't know how to swim. ನಮಗೆ ಯಾರಿಗೆ ಈಜ್ಲಿಕ್ಕೆ ಗೊತ್ತಿಲ್ಲ ಅವ್ರೇನು ಹೇಳ್ತಾರೆ? You will say to him, ನೀವು ಹೇಳ್ತೀರಾ ಹೀಗೆ, I can't follow you. ನಾನು ನಿನ್ನ ಹಿಂಬಾಲಿಸ್ಲಿಕ್ಕೆ ಸಾಧ್ಯವಿಲ್ಲ, I don't have wings. ನನಗೆ ಈ ರೆಕ್ಕೆಗಳಿಲ್ಲ. Supposing the angel says, I'll teach you how to swim. ಉದಾಹರಣೆಗೆ ಈ ದೇವದೂತ ಹೇಳಿದ್ರೆ ನಾನು ಕಲಿಸ್ತೀನಿ ನಿನಗೆ, And he flies across this river. ಮತ್ತೆ ಆ ನದಿಯ ಮೇಲೆ ಮತ್ತೆ ಹಾರಿ He says, ಹೋಗ್ತಾನೆ. come, follow me. ಹೌದು, ಇವಾಗ ಬಂದು ನೀನು ಹಿಂಬಾಲಿಸು. He said, no, I can't follow you. ಇಲ್ಲ, ನಾನು ಹಿಂಬಾಲಿಸ್ಲಿಕ್ಕೆ ಸಾಧ್ಯವಿಲ್ಲ. But if he takes off his wings, ಆದರೆ ಆತನು ತನ್ನ ರೆಕ್ಕೆಗಳನ್ನು it ತೆಗೆದು becomes like us. ನಮ್ಮ ಹಾಗೆ ಆಗಿ, That when you get into the water, you go down. ನೀವು ನೀರಿನಲ್ಲಿ ಹೋದ್ರೆ ನೀವು ಒಳಗಡೆ ಹೋಗ್ಬಿಡ್ತೀರಾ. And he shows you, see, I'll also go down if I go into the water. ನೋಡು, ನಾನು ಕೂಡ ನೀರಿನಲ್ಲಿ ಹೋದ್ರೆ ಕೆಳಗಡೆ ಹೋಗ್ತಾ But ಇದ್ದೀನಿ. see now how I'm struggling and I don't sink. ನಾನು ಕೂಡ ಈ ಒಂದು ಪ್ರಯತ್ನ ಮಾಡಿ ಈಜ್ತಾ ಇದ್ದೀನಿ, ನಾನು ಒಳಗಡೆ ಹೋಗ್ತಾ ಇಲ್ಲ. Now do what I do. ನಾನು ಮಾಡ್ತಾ ಇರೋದನ್ನು ನೀನು ಮಾಡು ಅಂತ Then ಹೇಳಿದ್ರೆ, I can say to the angel, yeah, now I can follow you. ಆವಾಗ ನಾನು ದೂತನಿಗೆ ಹೇಳ್ತೀನಿ, ಹೌದು, ಇದು ನಾನು ಹಿಂಬಾಲಿಸ್ತೀನಿ In ನಿನ್ನನ್ನು. the same way, ಹಾಗೇನೆ if Jesus came down as God ಯೇಸು ಸ್ವಾಮಿ ದೇವರಂತೆ and ಬಂದಿದ್ರೆ, says, follow me, ನನ್ನನ್ನು ಹಿಂಬಾಲಿಸು ಅಂತಿದ್ರೆ, I can't follow you. ನಾನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. Because you have a power as God I don't have. ನನಗೆ ಆ ದೈವಿಕ ಶಕ್ತಿ ಇಲ್ಲ, ನಿನಗಿದೆ ಅಂತ. But if he says, I lay aside that power and I live just like you. ಆ ಒಂದು ಎಲ್ಲಾ ಶಕ್ತಿಗಳನ್ನ ನಾನು ತೆಗೆದಿಟ್ಟು ನಿನ್ನಾಗೆ ಜೀವಿಸ್ತೀನಿ ಅಂತ ಹೇಳಿದ್ರೆ, I pray to my Father for grace. ನಾನು ನನ್ನ ತಂದೆಗೆ ಕೃಪೆಯನ್ನು ಕೊಡಲಿಕ್ಕೆ And ಪ್ರಾರ್ಥಿಸ್ತೀನಿ. I did not sin for 33 and a half years. ನಾನು 33.5 ವರ್ಷಗಳ ಕಾಲ ಪಾಪ ಮಾಡಲಿಲ್ಲ ಅಂತ ಹೇಳಿದ್ರೆ, Follow me. ನನ್ನನ್ನು ಇವಾಗ ಹಿಂಬಾಲಿಸು. That is the secret of living a holy life. ಅದು ಪವಿತ್ರ ಜೀವಿತವನ್ನು ಜೀವಿಸಲಿಕ್ಕೆ ಇರುವಂತ ರಹಸ್ಯವಾಗಿದೆ. I was born again when I was 20 years old. ನಾನು ಒಂದು 20 ವರ್ಷದವನಾಗಿದ್ದಾಗ ಹೊಸದಾಗಿ ಹುಟ್ಟಿದೆ. And for the first 16 years I did not know that Jesus came like me. ಮೊದಲ 16 ವರ್ಷಗಳ ಕಾಲ ನನಗೆ ಯೇಸು ಸ್ವಾಮಿಯು ನನ್ನ ಹಾಗೆ ಭೂಮಿಯಲ್ಲಿ I ಜೀವಿಸ್ತಾನೆ was ಅಂತ ಗೊತ್ತಿರಲಿಲ್ಲ. defeated as a believer. I was defeated just like many of you. ಬಹಳಷ್ಟು ಜನರಾಗೆ ನಿಮ್ಮ ಹಾಗೇನೆ ನಾನು ಬಹಳಷ್ಟು ಸೋಲ್ತಾ ಇದ್ದೆ ಪಾಪದಲ್ಲಿ. I gave up my job to do full-time work and I was still defeated. ನಾನು ನನ್ನ ಕೆಲಸ ಎಲ್ಲ ಬಿಟ್ಟುಕೊಟ್ಟೆ ಪೂರ್ಣಕಾಲಿಕ ಸೇವೆ ಮಾಡಲಿಕ್ಕೆ, ಆದ್ರೂ ನಾನು ಸೋತಿದ್ದೆ. Until one day ಕಡೆಗೆ ಒಂದು ದಿವಸ God opened my spiritual eyes ನನ್ನ ಆತ್ಮೀಕ ಕಣ್ಣುಗಳನ್ನು ದೇವರು ತೆಗೆದರು, to see one thing. ಒಂದು ನೋಡಲಿಕ್ಕೆ. The secret of godliness is Jesus came like you. ಆ ಒಂದು ಪವಿತ್ರತೆಯ ದೈವಿಕ ಜೀವಿತದ ಒಂದು ರಹಸ್ಯ ಏನಂದ್ರೆ, ಯೇಸು ಸ್ವಾಮಿ ಶರೀರಧಾರಿಯಾಗಿ ನಿನ್ನಂತೆ ಬಂದನು ಅಂತ. I was seeking how can I live in victory over sin every day. ನಾನು ಇದನ್ನು ಹುಡುಕ್ತಾ ಇದ್ದೆ, ಪಾಪನೇ ಮಾಡದೆ ಒಂದು ದಿವಸನೂ ಹೇಗೆ ಜೀವಿಸುವುದು ಅಂತ. So God saw I fear him. ನಾನು ಅದಕ್ಕೆ ನನಗೆ ಭಯಪಟ್ಟೆ. So he whispered a secret into my heart. ಆತನು ಆ ಒಂದು ರಹಸ್ಯವನ್ನು ನನ್ನ ಹೃದಯದಲ್ಲಿ ಪಿಸುಮಾತಾಗಿ ಮಾತಾಡಿದನು. What we just saw, the secret of godliness. ಆ ಒಂದು ದೈವಿಕ ಜೀವಿತದ ಒಂದು ರಹಸ್ಯವನ್ನು. Jesus was tempted like me. ಯೇಸು ಸ್ವಾಮಿ ಕೂಡ ನನ್ನಂತೆ ಶೋಧನೆಗೆ ಗುರಿಯಾದನು. Grace, so he did not sin. ಆತನಿಗೆ ಕೃಪೆ ಒದಗಿ ಬಂತು, ಅದರಿಂದ ಅವನು ಪಾಪ ಮಾಡಲಿಲ್ಲ.